ವೀಕ್ಷಿಸಿಬಿಟ್ರು ರಾಜ್ಯ ಸರ್ಕಾರ. ನಾವು ಕಾನೂನು ಜನರಾಗಿ ಸಂಪತ್ತನ್ನ ನಾವು ಸಂಘಟನೆಗೆ ಎಲ್ಲವೂ ವೆಂಕಟಸ್ವಾಮಿನವರ ಲೆಟರ್ ತಗೊಂಡೋಗಿ ಯಾರು ಮಿನಿಸ್ಟರ್ ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಮತ್ತು ಕಮಿಷನರ್ ಅವ್ರಿಗೆಲ್ಲ ಮಾತಾಡಿದ್ದೀವಿ ಬಂದು. ಇಲ್ಲ ಸರ್, ಈ ಬಗ್ಗೆ ತೀರ್ಮಾನ ತಗೊಳ್ತಾ ಇದ್ದಿದ್ರು, ತಕ್ಷಣ ತಗೊಳ್ತಾ ಇದ್ವಿ, ನೀವು ಯಾವುದೇ ಧರ್ಮ ಮಾಡೋಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಇಲ್ಲ, ಈ BPL ಕಾರ್ಡ್ ರದ್ದು ಮಾಡಿರೋದು ಕಾಮನ್ ಆಗಿ ವೆಂಕಟಸ್ವಾಮಿ ಹೇಳಿದಾಗೆ ಮಾನದಂಡಗಳು ಏನಿದೆ, IT ರಿಟರ್ನ್ಸ್ ಅಂತ. ಸರ್ಕಾರಿ ಕೆಲಸದಲ್ಲಿ ಇರೋರು ಆಕ್ಚುಲಿ ಅವರು ಫೈನ್ ಹಾಕ್ಬೇಕಾಗುತ್ತೆ. ಅವ್ರಿಗೆ ಅವ್ರು ಭಯಪಟ್ಟು ವಾಪಸ್ ತಗೊಳ್ತಾರೆ ಅಂತ ಇಟ್ಕೊಳ್ಳಿ. ನಾವು ಯಾವ ಸಣ್ಣ ಪುಟ್ಟ ಗಾಡಿ ಲೋನ್ ಆಗ್ಲಿ, ಫ್ರಿಡ್ಜ್ ಲೋನ್ ಆಗ್ಲಿ, ಅದೇ ತಗೊಳ್ಳಿಕ್ಕೆ IT ರಿಟರ್ನ್ಸ್ ಫೈಲ್ ಮಾಡ್ತೀವಿ. IT ರಿಟರ್ನ್ಸ್ ಫೈಲ್ ಮಾಡಿದ ತಕ್ಷಣ BPL ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳಿ ಬಂದಿರುತ್ತೆ. ಇನ್ನೊಂದು, IT ರಿಟರ್ನ್ಸ್ ಸಬ್ಮಿಟ್ ಮಾಡಿರೋದು ಒಂದಾಗ್ಲಿ 10% ಮಾತ್ರ ಅದು ಕ್ಯಾನ್ಸಲ್ ಆಗಿದೆ. ಮಿಕ್ಕಿದ ವೆಂಕಟಸ್ವಾಮಿ ಅವರೇ, ರಾಜ್ಯಾಧ್ಯಕ್ಷರಾದ ಸತೀಶ್ ಅವರೇ, ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರೇ, ಸಂಘಟನೆ ಎಲ್ಲ ವಿವಿಧ ಸಂಘಟನೆಯ ನಾಯಕರುಗಳೇ, ತಾಯಂದಿರೇ, ತಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಆಹಾರ ಸಚಿವರು ಈಗಾಗಲೇ TV ಮಾಧ್ಯಮದ ಮುಖಾಂತರ ಮತ್ತೆ ಬೇರೆ ಬೇರೆ ಮಾಧ್ಯಮದ ಮುಖಾಂತರ ನಿರ್ದೇಶನವನ್ನು ನೀಡಿದ್ದಾರೆ. ನಿರ್ದೇಶನ ನೀಡಿ ಸಮರೋಪಾದಿಯಲ್ಲಿ ಈಗಾಗಲೇ ಎಲ್ಲ ರದ್ದಾಗಿರುವಂಥ ಕಾರ್ಡ್ಗಳನ್ನು 3.5 ಲಕ್ಷ ಕಾರ್ಡ್ಗಳನ್ನು ಹಿಂದಿರುಗಿಸುವಂಥ ಪ್ರಕ್ರಿಯೆಯನ್ನು ಮಾಡಿ ಮುಗಿಸ್ಬಿಟ್ಟಿದ್ದೀವಿ ಎಲ್ಲ. ಸೊ ಇದನ್ನ ನಿಮ್ಗೆ ಯಾವುದೋ ಥರ ರೇಷನ್ ಬರೋದಾಗ್ಲಿ ಯಾವುದೂ ತಡ ಆಗೋದಿಲ್ಲ. ನಿಮ್ಮ ಬೇಡಿಕೆಗಳನ್ನ ಈಗಾಗಲೇ ಈಡೇರಿಸ್ಬಿಟ್ಟಿದ್ದೀವಿ. ತಾವೆಲ್ಲ ಮಾಧ್ಯಮದಲ್ಲಿ ಕೇಳಿರ್ಬೋದು. ಮತ್ತೆ ಈಗ ಅಧ್ಯಕ್ಷರು ಕೂಡ ಈ ಸಭೆ ಮೂಲಕ ಈ ಆಶ್ವಾಸನ ಕಂಪ್ಲೀಟ್ ಮಾಡಿದ್ದೀವಿ ಅಂತೇಳಿ ಅವ್ರಿಗೆ ನಾನು ಮಾತನ್ನು ಹೇಳ್ತಾ, ಮಾನ್ಯ ಸಚಿವರು ಕೂಡ ಹೊರಗಡೆ ಸಭೆಯಲ್ಲಿ ಇದ್ದಿದ್ದರಿಂದ ಆಯುಕ್ತರು ಕೂಡ ನನ್ನ ಕಳಿಸಿದ್ದಾರೆ. ಅವರು ಕೂಡ ಇದೇ ಮಾತನ್ನ ಹೇಳಿ ಕಳಿಸಿದ್ದಾರೆ. ಬಡವರ ಪರವಾಗಿ ಇರುವಂಥವ್ರು, ನಾವು ಬಡವರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಇನ್ನು ಮುಂದೆನೂ ಕೂಡ ಮಾಡ್ತೀವಿ ಅಂತೇಳಿ ತಮ್ಮ ಈ ಮನವಿ ಏನು ಕೊಟ್ಟಿದ್ದೀರಾ ಅದನ್ನು ನಾನು ಮಾನ್ಯರಿಗೆ ನಾನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀನಿ. ತಾವೆಲ್ಲ ಶಾಂತಿ ಸಮಾಧಾನ ಇದಕ್ಕೆ ಧನ್ಯವಾದಗಳು. ತಾವು ಇದೇ ರೀತಿ ವಾಪಸ್ಸು ತಮ್ಮ ಮನೆಗಳಿಗೆ ಹೋಗೋ ಮೂಲಕ ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೋರ್ತೇನೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆಗಲಿ, ಸಮತಾ ಸೈನಿಕ ದಳ ಆಗಲಿ, ಕೆಲವೊಂದು ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆ ಒಕ್ಕೂಟಗಳದವರು ಮೃದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ BPL ಕಾರ್ಡ್ ಬಗ್ಗೆ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಅದ್ರ ಬಗ್ಗೆ ಬಂದು ರದ್ದು ಅಂತ ಆಲೋಚನೆ ಮಾಡೋದೇ ಸರ್ಕಾರದ ಮೊದಲನೇ ತಪ್ಪು. ಸಿದ್ದರಾಮಯ್ಯ ಆಗಲಿ, KH ಮುನಿಯಪ್ಪ ಅವರಾಗಲಿ. ಯಾಕಂದರೆ BPL ಕಾರ್ಡ್ ಅಂದರೆ ಬಡವರ ಮೂಲಭೂತ ಹಕ್ಕು, ಬಡವರ ಜೀವನದ ಒಂದು ಲೈಸೆನ್ಸ್ ಅಂತಲೇ ಹೇಳ್ಬೋದು. ಬೇರೆ ರ್ಯಾಷಿಂಗ್ ಮಾತ್ರ ಇಲ್ಲ BPL ಕಾರ್ಡು. ಅವ್ರಿಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂದ್ರೂ BPL ಕಾರ್ಡ್ ಇದ್ದರೆ ಉಚಿತವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ನಡೆಯುತ್ತೆ. ಆ ಥರ ಸಂದರ್ಭದಲ್ಲಿ BPL ಕಾರ್ಡ್ ರದ್ದು ಬಗ್ಗೆ ಬಂದು ಸರ್ಕಾರ ಮಾತಾಡಿರೋದು ಖಂಡನೀಯ. ಅದನ್ನು ದಲಿತ ಟೈಗರ್ ಸಂಘಟನೆ ವತಿಯಿಂದ ನಾನು ಖಂಡಿಸ್ತಾ ಇದ್ದೀನಿ ಸರ್. ರದ್ದು ಮಾಡಿರೋ ಉದ್ದೇಶ ಏನು ಸರ್? ಅವ್ರಿಗೆ ಉದ್ದೇಶ ಏನಿರುತ್ತೆ ಸರ್? ಸರ್ಕಾರ ಬಂದು 5 ಗ್ಯಾರಂಟಿಗಳು ಕೊಟ್ಟಿದೆ. ಈ 5 ಗ್ಯಾರಂಟಿಯನ್ನು ನಡೆಸಬೇಕಂದ್ರೆ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಂಡು ಹೋಗ್ತಾನೆ, ಬೇರೆ ಏನಿಲ್ಲ. ಈಗ BPL ಕಾರ್ಡ್ ರದ್ದು ಮಾಡಿದ್ರೆ ಎಲ್ಲ ಯೋಜನೆಗಳು, ಮಹಾಲಕ್ಷ್ಮಿ 2,000 ರೂಪಾಯಿ ಅದು ಹೋಗುತ್ತೆ, ಹಾಗೂ ಈ ಹಾಸ್ಪಿಟಲ್ದು ಈ 5 kg ಅಕ್ಕಿದು ಎಲ್ಲನೂ ಹೋಗುತ್ತಲ್ಲ. ಅದನ್ನು ಇಟ್ಟು ಇದನ್ನು ಬ್ಯಾಲೆನ್ಸ್ ಮಾಡೋಣ ಅಂತ ನೋಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಅದು ನಡೆಯೋದಿಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಏನಾದರೂ ಬಡವರ ಸಿಟ್ಟು ರೋಡಿಗೆ ಬಂದರೆ ಸರ್ಕಾರ ಚೂರು ಆಗಿಬಿಡುತ್ತೆ. ಇದು ಬಂದು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಬೇರೆ ಏನಾದರೂ ಕಾರ್ಯಕ್ರಮ ಮಾಡಿ, ಬೇರೆ ಏನಾದ್ರ ಬಗ್ಗೆ ಆಲೋಚನೆ ಮಾಡಿ. ನಿಮಗೂ ನರೇಂದ್ರ ಮೋದಿ ಅವ್ರಿಗೆ ಏನು ವ್ಯತ್ಯಾಸ ಇದೆ ಹೇಳಿ? ಬಡವ್ರ ಬಗ್ಗೆ ಕಾಲೇಜ್ ಇರುವಂಥವ್ರ ನೀವು? ಎಲ್ಲರೂ ಅಯಂದ ಅಂತ ಹೇಳಿ ಸಿದ್ದರಾಮಯ್ಯ ಅವರು ನಾನು ಇದ್ದೀನಿ, ಬಡವ್ರ ಪರ ಇದ್ದೀನಿ, ದಲಿತರ ಪರ ಇದ್ದೀನಿ, ಮಹಿಳೆಯರ ಪರ ಇದ್ದೀನಿ ಅಂತ ಹೇಳಿ ಇವತ್ತು ಇಡೀ ಬಡ ಜನರಿಂದಾನೇ ನೀವು ಸರ್ಕಾರ ನಡೆಸ್ತಾ ಇರೋದು. ನಿಮ್ಮನ್ನು ಕೈ ಹಿಡ್ದಿತ್ತು ಬೇರೆ ಯಾರು ಅಲ್ಲ. ಏನು ನೀವು BPL ಕಾರ್ಡ್ ರದ್ದು ಮಾಡಲು ಓಡ್ತಾ ಇದ್ದೀರೋ ಆ ಜನನೇ ನಿಮಗೆ ಮತ ಹಾಕಿ ನಿಮ್ಮನ್ನು ಅಧಿಕಾರದಲ್ಲಿ ಕುಡಿಸಿರೋದು. ಆದರೆ ನಿಮಗೆ ಅಧಿಕಾರ ಕೊಟ್ಟುವಂಥ ಬಡವರಿಗೆ ನೀವು ಹೊಟ್ಟೆಗೆ ಹೊಡೆಯೋದು ಹೋಗ್ತಾ ಇರೋದು ಸರಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್. ಇದು ಹೋರಾಟಕ್ಕೆ ಇನ್ನೂ ಭಾಳಷ್ಟು ಜನ ಬರಬೇಕಾಗಿತ್ತೇನೋ ಅನಿಸುತ್ತಲ್ಲ ಸರ್? ಸರ್, ಎಲ್ಲರೂ ಸುಮಾರು ಜನ ಬರಬೇಕಾಗಿತ್ತು. ನಮ್ಮ ಕಡೆಯಿಂದನೂ ಸಾವಿರಾರು ಜನ ಬರಬೇಕಾಗಿತ್ತು. ಏನಿಲ್ಲ, ವೆಂಕಟಸ್ವಾಮನವರ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟದಿಂದ ಅವರು ನಮಗೆ ಒಂದು ಸಲಹೆ ಕೊಟ್ಟರು, ಸಾಂಕೇತಿಕವಾಗಿ ಮಾಡೋಣ, ಸುಮಾರು ಒಂದೊಂದು ಸಂಘಟನೆಯಿಂದ ಒಂದು 100 ಜನ ಬರಲಿ ಅಂತ ಹೇಳಿ ಬೇರೆ ಸಾಂಕೇತಿಕವಾಗಿ ಮಾಡ್ತಾ ಇರೋದು. ಇದು ಏನಾದರೂ ಸರ್ಕಾರ ಇಂದು ಪಡೀಲಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಲಕ್ಷಾಂತರ ಜನ ಬೀದಿಗಿಳಿಬೇಕಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ. ತಮ್ಮ ಹೆಸರು?
ನನ್ನ ಹೆಸರು ಅರುಣ್ ಅಂತ ಹೇಳಿ ದಲಿತ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷ. ಓಕೆ ಸರ್.